ಇದು 2026ರ ಇಂಜಿನಿಯರಿಂಗ್ ಲ್ಯಾಟ್ರಲ್ ಎಂಟ್ರಿ ಮತ್ತು ಡಿಪ್ಲೊಮೊ ಸಿಇಟಿ ಅಂದ್ರೆ ಡಿಸಿಇಟಿ ಪ್ರವೇಶಾತಿಯ ಕುರಿತಾದ ತ್ವರಿತ ಸಾರಾಂಶ. ಡಿಪ್ಲೊಮೊ ಮುಗಿಸಿದವರಿಗೆ ಮತ್ತು ಈಗಾಗಲೇ ಕೆಲಸ ಮಾಡ್ತಿರೋ ವೃತ್ತಿಪರರಿಗೆ ನೇರವಾಗಿ ಇಂಜಿನಿಯರಿಂಗ್ 2ನೇ ವರ್ಷಕ್ಕೆ ಸೇರಲು ಕೆಇಎ ಹೊಸ ಮಾರ್ಗಸೂಚಿ ಬಿಟ್ಟಿದೆ. ಇದು ನಿಮ್ಮ ಕೆಲಸದ ಜೊತೆಗೆ ಶಿಕ್ಷಣನೂ ಬೆಳೆಸೋಕೆ ಸಿಕ್ಕಿರೋ ಬೆಸ್ಟ್ ಚಾನ್ಸ್. ಮೊದಲನೇದಾಗಿ ಅರ್ಜಿ ಸಲ್ಲಿಕೆ ಬಗ್ಗೆ ನೋಡೋಣ. ಆನ್ಲೈನ್ ಪ್ರಕ್ರಿಯೆ ಮಾರ್ಚ್ 17ಕ್ಕೆ ಶುರುವಾಗಿ ಏಪ್ರಿಲ್ 3ಕ್ಕೆ ಮುಗಿಯುತ್ತೆ. ನೋಡಿ, ಕೆಲಸ ಮಾಡ್ತಿರೋರಿಗೂ ಈ ಲ್ಯಾಟ್ರಲ್ ಎಂಟ್ರಿ ಅವಕಾಶ ಕೊಟ್ಟಿರೋದು ಓಡ್ತಿರೋ ಗಾಡಿಗೆ ಹೊಸ ಇಂಜಿನ್ ಹಾಟಿದ ಹಾಗೆ ಅಲ್ವಾ? ಕೆಲಸ ಬಿಡದೆ ಡಿಗ್ರಿ ಪಡೆಯೋ ಸುವರ್ಣ ಅವಕಾಶ ಇದು. ಎರಡನೇದಾಗಿ ಮೇ 23ರಂದು ನಡೆಯೋ 100 ಅಂಕಗಳ ಮುಖ್ಯ ಪರೀಕ್ಷೆ ಬಗ್ಗೆ ಮಾತಾಡೋಣ. ಇದರಲ್ಲಿ ಗಣಿತ, ಸ್ಟ್ಯಾಟಿಸ್ಟಿಕ್ಸ್, ಐಟಿ ಸ್ಕಿಲ್ಸ್, ಎಲೆಕ್ಟ್ರಿಕಲ್ಸ್ ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ವಿಷಯಗಳಿರುತ್ತೆ. ಕೊನೆಯದಾಗಿ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿಗೆ ಒಂದು ವಿಶೇಷ ಟೆಸ್ಟ್ ಕಾದಿದೆ. ಮೇ 23ರಂದೇ ಬೆಳಗ್ಗೆ ಬೆಂಗಳೂರಿನಲ್ಲಿ 4ನೇ ತರಗತಿ ಮಟ್ಟದ 50 ಅಂಕಗಳ ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಬೇಕು. ಅಂದ್ರೆ ಬೆಳಗ್ಗೆ ಭಾಷಾ ಪರೀಕ್ಷೆ, ಮಧ್ಯಾಹ್ನ ಟೆಕ್ನಿಕಲ್ ಪರೀಕ್ಷೆ. ಇದು ಹೊರನಾಡಿನವರಿಗೆ ಖಂಡಿತ ಸ್ವಲ್ಪ ಡಬಲ್ ಪ್ರೆಷರ್ ತರಬಹುದು, ಏನಂತೀರಾ? ಒಟ್ನಲ್ಲಿ ನಿಮ್ಮ ಇಂಜಿನಿಯರಿಂಗ್ ಕನಸಿಗೆ ಮೇ 23ರ ಪರೀಕ್ಷೆನೇ ಮೊದಲ ಮೆಟ್ಟಿಲು. ಈಗಲೇ ತಯಾರಾಗಿ ಹಾಗೂ ಕೆಇಎ ವೆಬ್ಸೈಟ್ ಚೆಕ್ ಮಾಡ್ತಾ ಇರಿ.